ಬಂದರೂ ಮಾದೇಶ್ವರ ಅಂದರೆ ಸಾಕು, ಹಿಲ್ ಡೆಫಿನೆಟ್ಲಿ ಕಮೆಂಟ್ ಪ್ರೊಟೆಕ್ಟರ್ಸ್ ಅನ್ನುವಷ್ಟು ಭಕ್ತಿ ನಂಬಿಕೆ ಎರಡೂ ಇದೆ. ಹೇ ಫೋಕ್ಸ್, ಇಟ್ಸ್ ಸೆಲೀನಾ, ವೆಲ್ಕಮ್ ಬ್ಯಾಕ್. ಆ್ಯಂಡ್ ನಾನಿವತ್ತು ಇದ್ದೀನಿ ಮಲೆ ಮಹದೇಶ್ವರ ಬೆಟ್ಟ. ಆಬ್ವಿಯಸ್ಲಿ ಸ್ಟ್ಯಾಚ್ಯೂ ಕಾಣಿಸ್ತಾ ಇದೆ. ನಾನು ಈ ವಿಡಿಯೋ ರೆಕಾರ್ಡ್ ಮಾಡಿರೋದು ಶಿವರಾತ್ರಿಗೆ, ಬಟ್ ಇದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿರೋದು ಆಫ್ಟರ್ 4 months, ಬಟ್ ಸ್ಟಿಲ್ ಓಕೆ, ಲೆಟ್ಸ್ ಗೋ. ಶಿವರಾತ್ರಿಗಿಂತ ಮುಂಚೆ ನಾನು ಬಂದಿದ್ದೆ, ಸೊ ಅದರಿಂದ ಇನ್ನೂ ಪ್ರಾಪರಾಗಿ ಲೈಟಿಂಗ್ಸ್ ಡೆಕೋರೇಷನ್ ಆಗಿರಲಿಲ್ಲ. ಶಿವರಾತ್ರಿ ದಿವಸ ಇಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ಲೈಟಿಂಗ್ಸ್, ಬಿಕಾಸ್ ನಾನು 2025 ವಿಸಿಟ್ ಮಾಡಿದೆ. ದಟ್ ವಾಸ್ ಮೈ ಫಸ್ಟ್ ವಿಸಿಟ್. ಸೊ ಇದು ನನ್ನ ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ಟೈಮ್ ನಾನು ವ್ಲಾಗ್ ಅಪ್ಲೋಡ್ ಮಾಡಿದೆ, ಇಟ್ ವಾಸ್ ಅಬೌಟ್ ಜಸ್ಟ್ ಫಸ್ಟ್ ವಿಸಿಟ್. ಸೊ ದಿಸ್ ಟೈಮ್ ಇದು ನಮ್ಮ ಕ್ವಿಕ್ ಮಹದೇಶ್ವರ ಟೆಂಪಲ್ ವಿಸಿಟ್. ನಾನು ಮಹದೇಶ್ವರ ಸಾಂಗ್ ಕೇಳಿದೆ, ಅಂದರೆ ತುಂಬ ಜನ ಮಹದೇಶ್ವರ ದೇವರನ್ನ ನಂಬ್ತಾರೆ ಅಂತ ಗೊತ್ತಿದೆ, ಬಟ್ ಆ ದೇವ್ರ ಬಗ್ಗೆ ನನಗೆ ನಿಜವಾಗ್ಲೂ ಏನೂ ಐಡಿಯಾ ಇರಲಿಲ್ಲ. ದೇವರಾಗಲಿ ಅಥವಾ ಟೆಂಪಲ್ ಬಗ್ಗೆ ಆಗಲಿ, ಆ್ಯಂಡ್ ನನಗೆ ಈ ಟೆಂಪಲ್ ವಿಸಿಟ್ ಮಾಡಬೇಕು ಒಂದ್ಸಲ ಅನ್ನೋ ಥಾಟ್ಸ್ ನನಗೆ ಇರಲಿಲ್ಲ. ಸೊ ತುಂಬ ಜನ ಬ್ಯಾಂಗ್ಳೂರಿಂದ ಹೋಗೋದು ನೋಡಿದೆ. ಸೊ ಹಾಗೆ ನಾನು ಸಹ ಒಂದು ವ್ಲಾಗ್ ಮಾಡುವ ಅಂತ ಈ ಟೆಂಪಲಿಗೆ ವಿಸಿಟ್ ಮಾಡಿದ್ದು. ಆ್ಯಂಡ್ ಥಿಂಗ್ಸ್ ಐ ಹ್ಯಾವ್ ಸೀನ್ ಹಿಯರ್, ಇಟ್ ರಿಯಲಿ ಸರ್ಪ್ರೈಸ್ ಮಿ, ಬಿಕಾಸ್ ಲಾಸ್ಟ್ ಇಯರ್ 2025 ನಾನು ಪಾದಯಾತ್ರೆ ಮಾಡಿದ್ದೆ ಅರ್ಧದಿಂದ. ಸೊ ಆವಾಗ ನನ್ನಲ್ಲಿ ನೋಡಿದ್ದೆ, ಅವರು 1 ವೀಕಿಂದ ಕಾಲಿಗೆ ಚಪ್ಪಲ್ ಹಾಕ್ತೆ ಅವರು ಪಾದಯಾತ್ರೆ ಮಾಡಿಕೊಂಡು ದೇವರನ್ನ ವಿಸಿಟ್ ಮಾಡೇ ಹೋಗ್ತಾರೆ. ಸೊ ಇದೆಲ್ಲ ನನಗೆ ನಿಜವಾಗ್ಲೂ ಒಂಥರ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಇಲ್ಲಿ ಬರೋ ಡಿವೋಟಿಸ್ಗೆ ಮಹದೇಶ್ವರನ ಮೇಲೆ ಯಾವ ಥರ ಅಟ್ಯಾಚ್ಮೆಂಟ್ ಇದೆ ಅಂತ ಹೇಳಿದರೆ, ನಮ್ಗೆ ಏನೇ ಕಷ್ಟ ಬಂದರೂ ಮಹದೇಶ್ವರ ಅಂದರೆ ಸಾಕು, ಹಿಲ್ ಡೆಫಿನೆಟ್ಲಿ ಕಮೆಂಟ್ ಪ್ರೊಟೆಕ್ಟರ್ಸ್ ಅನ್ನುವಷ್ಟು ಭಕ್ತಿ ನಂಬಿಕೆ ಎರಡೂ ಇದೆ. ಸೊ ನಾನು ಅದೇ ಕಮ್ಯುನಿಟಿಯಿಂದ ಬಂದಿರೋದ್ರಿಂದ ಸೊ ಐ ಕ್ಯಾನ್ ರಿಯಲಿ ಅಂಡರ್ಸ್ಟ್ಯಾಂಡ್ ದ ಡೆಪ್ತ್. ಬೇಸಿಕಲಿ ಮಹದೇಶ್ವರ ಒಬ್ಬ ಶಿವನ ಭಕ್ತ, ಅವರು ಮನುಷ್ಯ ರೂಪದಲ್ಲೇ ಇರ್ತಾರೆ. ಸೊ ತಪಸ್ಸಿಗಾಗಿ ಈ ಬೆಟ್ಟಕ್ಕೆ ಬರ್ತಾರೆ. ಸೊ ಬಂದಮೇಲೆ ಇಲ್ಲಿ ಸುತ್ತಮುತ್ತಲಿರೋ ನೆಗೆಟಿವ್ ಎನರ್ಜಿನ ಕಾಮ್ ಡೌನ್ ಮಾಡಿ ಸುತ್ತ ಇರೋ ಜನರಿಗೆ ಸಹಾಯ ಮಾಡ್ತಾ ಇರ್ತಾರೆ. ಸೊ ಏನೇ ಕಷ್ಟ ಬಂದರೂ ಸಹ ಇವ್ರ ಹತ್ರ ಹೇಳ್ಕೊಂಡ್ರೆ ಇವ್ರ ಹತ್ರ ಪವಾಡನೂ ಇರುತ್ತೆ. ಮಿರಾಕಲ್ಸ್ ಯೂಸ್ ಮಾಡಿ ಪ್ರತಿಯೊಬ್ಬರಿಗೂ ಸಹ ಹೆಲ್ಪ್ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಜನರು ಏನು ನಂಬ್ತಾರೆ ಅಂತ ಹೇಳಿದ್ರೆ, ಸೊ ದೇವರೇ ನಮಗೋಸ್ಕರ ಇವ್ರನ್ನ ಇನ್ನೊಂದು ಅವತಾರದಲ್ಲಿ ಕಳಿಸ್ಕೊಟ್ಟಿದ್ದಾರೆ ನಮ್ಮನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಅಂತ ಹೇಳಿ ಎಲ್ಲರೂ ಇವ್ರನ್ನ ಆರಾಧಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ಈ ಊರಿನ ಗೌಡ್ರು ಸಹ ಮಹದೇಶ್ವರನ ಪವಾಡ ನೋಡಿ ಅವ್ರಿಗೆ ಭಕ್ತರಾಗ್ತಾರೆ. ಸೊ ಹಾಗಾಗಿ ಅವರು ಅಲ್ಲಲ್ಲಿ ದೇವಸ್ಥಾನ ನಿರ್ಮಾಣ ಮಾಡ್ತಾರೆ. ಸೊ ದಿಸ್ ಇಸ್ ದಿ ಸ್ಟೋರಿ ದಟ್ ಐ ನೋ. ಮಹದೇಶ್ವರ ಶಿವನ ಭಕ್ತ ಆಗಿರೋದ್ರಿಂದ ಶಿವರಾತ್ರಿ ದಿವಸ ಇವರಿಗೆ ವಿಶೇಷ ಪೂಜೆ ನಡೆಯುತ್ತೆ, ದೊಡ್ಡ ಜಾತ್ರೆನೇ ನಡೆಯುತ್ತೆ. ಇದು ತಮಿಳುನಾಡು ಕರ್ನಾಟಕ ಮಧ್ಯದಲ್ಲಿರೋದ್ರಿಂದ ಎರಡೂ ಸ್ಟೇಟಿಂದ ಡಿವೋಟಿಸ್ ಬರ್ತಾರೆ, ಲಕ್ಷಾಂತರ ಜನರು ಬರ್ತಾರೆ, ತೇರು ಎಳಿತಾರೆ. ಸೊ ಅವತ್ತು ವಿಶೇಷ ದಿನದಂದು ಯಾರೆಲ್ಲ ಹರಕೆ ಏನೆಲ್ಲ ಇಟ್ಕೊಂಡಿರ್ತಾರೆ ಅದನ್ನೆಲ್ಲ ಹರಕೆ ಸಲ್ಲಿಸ್ತಾರೆ ಬಂದು. ಇತ್ತೀಚೆಗೆ ನೈಟ್ ಟೈಮಲ್ಲಿ ಪಾದಯಾತ್ರೆ ಬಿಡ್ತಾ ಇಲ್ಲ, ರೆಸ್ಟ್ರಿಕ್ಷನ್ ಹಾಕ್ತಾರೆ. ಸೊ ಡೇ ಟೈಮಲ್ಲಿ ಅಷ್ಟೇ ಎಲ್ಲೋ ಇದೆ. ಸೊ ಆ ಥರ ಇದ್ದಾಗ ಪ್ಲೀಸ್ ರೆಸ್ಪೆಕ್ಟ್ ದ್ಯಾಟ್. ಸೊ ಅವ್ರು ನಮ್ಮ ಒಳ್ಳೆದಕ್ಕೋಸ್ಕರ ಬಾಯ್ ಪಡ್ಕೊಂಡು ರಿಸ್ಟ್ರಿಕ್ಷನ್ ಹಾಕಿ ಬ್ಯಾರಿಗೇಡ್ ಹಾಕಿರ್ತಾರೆ. ನಾನು ಹೋಗೋ ಹಿಂದಿನ ದಿವಸನೂ ಹುಲಿ ಅಟ್ಯಾಕ್ ಆಗಿತ್ತು. ಸೊ ಅದರಿಂದಾಗಿ ನಾನು ಡೈರೆಕ್ಟ್ ಟೆಂಪಲಿಗೆ ಬಂದಿದ್ದೆ. ಸೊ ದರ್ಶನ ಮುಗಿಸಿ ನಾನು ಕೆಳಗಡೆ ಹೋಗಬೇಕಾದ್ರೆ ಒಂದಷ್ಟು ಗುಂಪು ಕದ್ದು ಮುಚ್ಚಿ ರಾತ್ರಿ ಪಾದಯಾತ್ರೆ ಮಾಡಿಕೊಂಡು ಮೇಲ್ಗಡೆ ಬಂದಿದ್ದರು. ಸೊ ಅದು ಸಾಧನೆ ಅಲ್ಲ. ನಿಮ್ಮ ಜೀವನ ಕೈಯಲ್ಲಿ ಇಟ್ಕೊಂಡು ಹುಲಿ ಬಾಯಿಗೆ ಇಟ್ಟು ನೀವು ಹರಕೆನ ತೀರಿಸಬೇಕು ಅಂತ ದೇವರು ಸಹ ಹೇಳೋದಿಲ್ಲ. ಅದು ಹುಲಿ ದಿವಸ ತಪ್ಪಲ್ಲ, ಯಾಕಂದರೆ ಆ ಪೀಕ್ ಟೈಮಲ್ಲಿ ತುಂಬ ಜನರು ಹಗಲು ರಾತ್ರಿ ಓಡಾಡ್ತಿರ್ತಾರೆ. ಸೊ ಅದು ಒಂಥರ ಜಾಕ್ಪಟ್ ಪೀರಿಯಡ್, ಅದಕ್ಕೆ ಚೆನ್ನಾಗಿ ಬೇಟೆಯಾಡಿ ತಿಂದ್ಬಿಡೋಣ ಇವಾಗಲೇ ಅಂತ ಅದು ಸರ್ವೈವಲ್ಗೋಸ್ಕರ ಮಾಡ್ತಾ ಇರುತ್ತೆ. ಸೊ ನಮಗೆ ಮನುಷ್ಯರಿಗೆ ಸ್ವಲ್ಪ ಬುದ್ಧಿ ಅಂತ ಇದೆ. ಸೊ ನಾವು ಹುಷಾರಾಗಿರ್ಬೇಕು ಆ ಟೈಮಲ್ಲಿ. ಸೊ ನಿಮ್ಮ ಹರಕೆ ಅಂಥೇಳಿ ಅತಿಯಾದ ನಂಬಿಕೆಯಿಂದ ಜೀವ ರಿಸ್ಕ್ ತಗೊಂಡು ಮಾಡಬೇಡಿ, ಪ್ಲೀಸ್ ಬಿ ಕೇರ್ಫುಲ್. ನನ್ನ ದರ್ಶನ ಮುಗಿಯುವಾಗ ಆಲ್ರೆಡಿ ಮಾರ್ನಿಂಗ್ ಆಗಿತ್ತು. ಸೊ ಇನ್ನು ಸ್ಟ್ರೈಟ್ ಟು ಬ್ಯಾಂಗ್ಳೂರ್. ಸೊ ಇದು ನನ್ನ ಕ್ವಿಕ್ ಮಹದೇಶ್ವರ ಟೆಂಪಲ್ ವಿಸಿಟ್. ಸೊ ಐ ಹೋಪ್ ಯು ಲೈಕ್ ಇಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.